ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಾಮಾನ್ಯವಾಗಿ ಸಮಸ್ಯೆಗಳು ಅನ್ನೋದರ ಸುಳಿಯಲ್ಲೇ ಸಿಗ್ಹಾಕೊಂಡಿರ್ತೇವೆ. ಯಾರೂ ಕೂಡ ನಾನು ನೆಮ್ಮದಿಯಾಗಿದ್ದೇನೆ, ಖುಷಿಯಾಗಿದ್ದೇನೆ, ಸಂತೋಷವಾಗಿದ್ದೇನೆ, ಆರೋಗ್ಯವಾಗಿದ್ದೇನೆ ಅಂತ ಹೇಳುವವರು ತುಂಬ ಕಡಿಮೆ. ಯಾಕಂದರೆ ಆ ಸಂಸಾರದ ಭವಬಂಧನಗಳಲ್ಲಿ ಸಿಕ್ಕಾಕೊಂಡು ನಾವು ಹೇಗೆ ನರಳ್ತಾ ಇದ್ದೀವಿ ಅಂದರೆ ಅದೇ ನಮ್ಮ ಖುಷಿ, ಅದೇ ನಮ್ಮ ಐಶ್ವರ್ಯ, ಸಂಪತ್ತು, ಎಲ್ಲವೂ ಅದೇ ಅನ್ನೋ ರೀತಿಯಲ್ಲಿ ನಾವು ಒಂದು ಭ್ರಮಾಲೋಕದಲ್ಲಿ ಬದುಕ್ತಾ ಇದ್ದೇವೆ. ಸಾಮಾನ್ಯವಾಗಿ ಹಾಗೆ ಯೋಚನೆ ಮಾಡಿ, ನಾವು ಯಾರಿಗಾಗಿ ಆಸ್ತಿನ ಸಂಪಾದನೆ ಮಾಡ್ತಾ ಇದ್ದೀವಿ, ಯಾರಿಗಾಗಿ ಹೆಸರನ್ನು ಸಂಪಾದನೆ ಮಾಡ್ತಾ ಇದ್ದೀವಿ, ಅಷ್ಟೈಶ್ವರ್ಯಗಳನ್ನು ಸಂಪಾದನೆ ಮಾಡಿ ಇಡ್ತಾ ಇದ್ದೇವೆ, ಎಲ್ಲವೂ ಕೂಡ ಒಂದಲ್ಲ ಒಂದು ದಿನ ನಾಶವಾಗಿ ಹೋಗುತ್ತೆ. ಈ ಭೂಮಿ ಕೂಡ ಎಷ್ಟೋ ಬಾರಿ ನಾಶವಾಗಿ ಮತ್ತೆ ತನ್ನ ಸ್ಥಿತಿಗೆ ಮರಳ್ತಾ ಬಂದಿದೆ. ಯುಗ ಯುಗಗಳು ನಾಶವಾಗಿ ಹೋಗ್ತವೆ, ಕಲ್ಪಗಳು ನಾಶವಾಗಿ ಹೋಗ್ತವೆ. ಮಹಾಪ್ರಳಯ ಸಾಕ್ಷಿಣಿಯಾಗಿ ಜಗನ್ಮಾತೆ ಸದಾ ಶಾಶ್ವತ ಸತ್ಯವಾಗಿ ನಿಂತಿರ್ತಾಳೆ. ನಾವು ಮುಂದಿನ ಭವಿಷ್ಯದಲ್ಲಿ ನಮಗೆ ತೊಂದರೆಯಾಗಬಾರ್ದು ಅನ್ನೋ ಕಾರಣಕ್ಕೆ ಉಳಿತಾಯ ಮಾಡ್ತಾ ಹೋಗ್ತೇವೆ. ಅಥವಾ ನಮ್ಮ ಮಕ್ಕಳನ್ನು ಹೇಗೆ ಬೆಳೆಸ್ತೀವಿ ಅಂದರೆ, ನನಗೆ ವಯಸ್ಸಾದ ಕಾಲಕ್ಕೆ ಅವರು ನನಗೆ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ಅವರನ್ನು ಪ್ರೀತಿಯಿಂದ ಅವರು ಬಯಸಿದ್ದೆಲ್ಲವನ್ನು ನೋಡ್ಕೊಳ್ತಾ ಹೋಗ್ತೀವಿ. ಅದು ಸತ್ಯವ ಅಂತ ನೋಡಿದ್ರೆ ಒಂದಲ್ಲ ಒಂದಿನ ನಮ್ಮ ಅರಿವಾಗತ್ತೆ, ನಾನು ಮಾಡಿದ್ದೆಲ್ಲವೂ ಕೂಡ ವ್ಯರ್ಥ ಆಯಿತು, ನಾನು ಅಂದುಕೊಂಡದ್ದೇ ಒಂದು ಆಗ್ತಾ ಇರೋದೇ ಒಂದು ಅನ್ನೋದು ಗೊತ್ತಾಗ್ಬಿಡುತ್ತೆ. ಎಲ್ಲಿವರೆಗೂ ನಾವು ಸಂಸಾರವನ್ನ ಗಟ್ಟಿಯಾಗಿ ಹಿಡ್ಕೊಂಡಿರ್ತೀವೋ, ಅದೇ ಸತ್ಯ ಅಂತ ಭಾವಿಸಿರ್ತೀವೋ, ಅಥವಾ ಲೌಕಿಕ ಜಗತ್ತಲ್ಲಿರುವ ಎಲ್ಲ ಸುಖಭೋಗಗಳಿಗೆ ಅಂಟ್ಕೊಂಡಿರ್ತೀವೋ, ಅಲ್ಲಿವರೆಗೂ ಕೂಡ ನಮ್ಮ ಬದುಕಿನ ನಿಜವಾದ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ನಿಜವಾದ ಅರ್ಥ ತಿಳಿಲಿಕ್ಕೆ ಹೋಗ್ಬೇಕು ಅನ್ನೋದಾದಾಗ ನಮಗೆ ಆಧ್ಯಾತ್ಮದ ಹಾದಿ ಬಿಟ್ಟು ಬೇರೆ ಎಲ್ಲೂ ಕೂಡ ಅದು ಸಿಗೋಕೆ ಸಾಧ್ಯನೇ ಇಲ್ಲ. ಒಮ್ಮೆ ಯೋಚನೆ ಮಾಡಿ ನೋಡಿ, ಶರೀರ ಕೂಡ ನಾಶವಾಗುತ್ತೆ, ನಾವು ಸಂಪಾದಿಸುವ ಹಣ, ಐಶ್ವರ್ಯ ಎಲ್ಲವೂ ನಾಶವಾಗಿ ಹೋಗುತ್ತೆ. ನಮ್ಮ ಜೊತೆ ಬರೋದೇನು? ನಮ್ಮ ಪಾಪ ಹಾಗೂ ಪುಣ್ಯ ಎರಡೇ. ಆ ಪಾಪ ಪುಣ್ಯಗಳಲ್ಲಿ ಪಾಪವನ್ನ ಕಡಿಮೆ ಮಾಡಿಕೊಳ್ಳಬಹುದು, ಪುಣ್ಯವನ್ನು ಕೂಡ ಕಡಿಮೆ ಮಾಡಿಕೊಳ್ಳಬಹುದು. ಅಥವಾ ನಮ್ಮ ಪಾಪವನ್ನು ಹೆಚ್ಚಿಗೆ ಮಾಡಿಕೊಳ್ಳಬಹುದು, ನಮ್ಮ ಪುಣ್ಯವನ್ನು ಕೂಡ ಹೆಚ್ಚಿಗೆ ಮಾಡಿಕೊಳ್ಳಬಹುದು. ಇದ್ಯಾವುದನ್ನೂ ಮಾಡದೆ ನಾನು ಸಮಾನವಾಗಿರ್ತೇನೆ ಅನ್ನೋಕೆ ಸಾಧ್ಯವೇ ಇಲ್ಲ. ಒಬ್ಬ ವ್ಯಕ್ತಿಯ ಪ್ರಸ್ತುತ ಬದುಕು ಅವನ ಹಿಂದಿನ ಜನ್ಮದ ಪಾಪ ಪುಣ್ಯಗಳನ್ನು ಆಧಾರವಾಗಿಟ್ಟಿರುತ್ತೆ. ಆ ಪಾಪ ಪುಣ್ಯಗಳನ್ನ ಹೋಗಲಾಡಿಸುವಂತಹ ಶಕ್ತಿ ಯಾರಿಗಿದೆ? ಆ ಜಗನ್ಮಾತೆಗೆ. ಜನ್ಮ ಮೃತ್ಯುಗಳಿಂದ ದೂರ ಮಾಡುವಂತಹ ಶಕ್ತಿ ಯಾರಿಗಿದೆ? ಆ ಪರಮೇಶ್ವರಿಗೆ. ನಾವು ಆ ಭಗವತಿಯನ್ನ ಬಿಟ್ಟು ಬೇರೆಲ್ಲವನ್ನು ನೋಡ್ತಾ ಹೋಗ್ತೀವಿ, ಬೇರೆಲ್ಲದರ ಚಿಂತನೆಯನ್ನು ಮಾಡ್ತಾ ಹೋಗ್ತೀವಿ. ನಮಗೆ ಬೇಕಾದದ್ದು ಮಾನಸಿಕವಾಗಿ ನೆಮ್ಮದಿ. ಯಾವುದೋ ಒಬ್ಬ ವ್ಯಕ್ತಿಯ ಮೇಲೆ ತೋರುವಂತಹ ಪ್ರೀತಿಯನ್ನ, ಯಾವುದೋ ಒಂದು ವಸ್ತುವಿನ ಮೇಲೆ ತೋರುವಂತಹ ಪ್ರೀತಿಯನ್ನ ಆ ಜಗನ್ಮಾತೆಗೆ ಸ್ವಲ್ಪ ತೋರಿಸಿದರೂ ಅಗಣಿತವಾದ ಪುಣ್ಯ ಫಲವನ್ನು ಪ್ರಾಪ್ತಿ ಮಾಡ್ಕೊಳ್ತೇವೆ. ಪರಮಾರ್ಥ ಆ ಲೌಕಿಕ ಸುಖಭೋಗಗಳನ್ನ ಅನುಭವಿಸ್ತಾ ಹೋಗ್ತೇವೆ. ಈ ಆತ್ಮ ಶರೀರವನ್ನ ತ್ಯಜಿಸಿದ ನಂತರ ಆ ಭಗವತಿಯ ಸಾನ್ನಿಧ್ಯವನ್ನ ತಲುಪಿರ್ತೇವೆ. ಅವಳ ದಿವ್ಯ ಸಾನ್ನಿಧ್ಯದಲ್ಲಿ ಅವಳನ್ನ ದರ್ಶನ ಮಾಡ್ತಾ ಕೂತ್ಕೊಳ್ಳುವಂತಹ ಸೌಭಾಗ್ಯ ಕೂಡ ಪ್ರಾಪ್ತಿಯಾಗುತ್ತೆ. ಹೇಗದು? ಎಲ್ಲಿಯವರೆಗೂ ನಾವು ನಮ್ಮ ವಸ್ತು ಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋದಿಲ್ವೋ, ವಾಸ್ತವದಲ್ಲಿ ಬದುಕೋದಿಲ್ವೋ, ಅಲ್ಲಿವರೆಗೂ ಕೂಡ ಮಾಯಾಲೋಕದಲ್ಲಿ ಬದುಕ್ತಾ ಹೋಗ್ತೇವೆ. ಆ ಮಹಾಮಾಯೆಯನ್ನ ಮೀರಿ ನಿಂತಾಗಲೇ, ಪ್ರಜ್ಞಾಸ್ಥಿತಿಯಲ್ಲಿ ಬದುಕಿದಾಗಲೇ ಆ ಜಗನ್ಮಾತೆಯ ವಾಸ್ತವವಾದ ಸತ್ಯ ನಮಗೆ ಅರಿವಾಗತ್ತೆ. ನನ್ನ ಮಕ್ಕಳು, ನನ್ನ ಗಂಡ, ನನ್ನ ಹೆಂಡತಿ, ಆ ಭಾವನೆ ಜೊತೆಗೆ ಆ ಜಗನ್ಮಾತೆಯೂ ನನ್ನವಳು ಅನ್ನೋ ಭಾವನೆ ಬಂದಾಗ
ಆ ಜಗನ್ಮಾತೆಗೆ ಒಂದಷ್ಟು ಸಮಯ ಕೊಡ್ತಾ ಹೋಗ್ತೀವಿ ನಾವು. ಅವಳ ಅರ್ಚನೆಗೋ, ಪೂಜೆಗೋ, ಅವಳ ಸ್ತೋತ್ರ ಪಾರಾಯಣಕ್ಕೋ, ಅವಳ ಮಂತ್ರ ಪಾರಾಯಣಕ್ಕೋ, ಮಂತ್ರಸಿದ್ಧಿಗೋ, ಮಂತ್ರೋಪಾಸನೆಗೋ, ಅಥವಾ ಆ ಜಗನ್ಮಾತೆ ಕುರಿತಾಗಿ ತಿಳಿದುಕೊಳ್ಳುವಂತಹ ಭಾವ ನಮ್ಮಲ್ಲಿ ಬಂದರೆ ನಮ್ಮ ವಾಸ್ತವದ ಬದುಕು ಬದಲಾಗುತ್ತೆ. ಏನು ಬದಲಾಗುತ್ತೋ ಇಲ್ವೋ ಗೊತ್ತಿಲ್ಲ, ನಮ್ಮ ಮನಸ್ಥಿತಿಯಂತೂ ಬದಲಾಗಿ ಹೋಗ್ಬಿಡುತ್ತೆ. ಸಮಚಿತ್ತರಾಗಿ ಹೋಗ್ತೇವೆ. ಯಾವುದು ಕೆಟ್ಟದ್ದೋ ಯಾವುದು ಒಳ್ಳೆಯದೋ ಎರಡನ್ನೂ ಕೂಡ ಸಮಾನವಾಗಿ ನೋಡುವಂತಹ ಸನ್ನಿವೇಶಕ್ಕೆ ಬಂದು ನಿಂತ್ಕೊಳ್ತೀವಿ. ಎಲ್ಲಿವರೆಗೂ ಆ ಭಾವ ಬರೋದಿಲ್ಲ, ಆ ಭಾವನೆಯಲ್ಲಿ ನಾವು ಬದುಕೋದಿಲ್ಲ, ಗೊಂದಲಮಯವಾದ ಬದುಕಲ್ಲೇ ಬದುಕ್ತಾ ಹೋಗ್ತೇವೆ. ನಮಗೆ ಏನು ಬೇಕು ಅನ್ನೋದನ್ನ ನಾವು ಬೇರೆಯವರಿಂದ ತಿಳಿದುಕೊಳ್ಳೋದಲ್ಲ, ನಮಗೇನು ಬೇಕು ಅನ್ನೋದನ್ನ ನಾವು ನೋಡ್ಕೊಳ್ತಾ ಹೋಗ್ಬೇಕು. ಬದಲಾಗಬೇಕು ಅಂದ್ರೆ ಮೋಟಿವೇಶನ್ ಕ್ಲಾಸಸ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಕೂತು ನಮ್ಮೊಳಗೆ ನಾವು ಬದಲಾದಾಗ ಮಾತ್ರ ಬದಲಾಗೋದಕ್ಕೆ ಸಾಧ್ಯ. ಮೋಟಿವೇಶನ್ ಕ್ಲಾಸಿಗೆ ಹೋಗಿ ನಾನು ಬದಲಾಗ್ತೀನಿ ಅಂದರೆ ಒಂದು 10 ದಿನನೋ 15 ದಿನನೋ 1 ತಿಂಗಳು ಅದನ್ನು ಫಾಲೋ ಮಾಡ್ಬೋದು. ಅದಾದಮೇಲೆ ಯಥಾಸ್ಥಿತಿಯಲ್ಲಿ ಬದುಕ್ತೀವಿ. ಅದ್ರ ಬದಲು ನಮ್ಮೊಳಗೆ ಆಂತರಿಕವಾಗಿಲ್ಲ, ನಾನು ಬದಲಾಗಲೇಬೇಕು, ನಾನು ಈ ಸ್ಥಿತಿಯಿಂದ ಹೊರಗೆ ಬರಲೇಬೇಕು ಅನ್ನೋ ನಿರ್ಧಾರ, ದೃಢವಾದ ನಿರ್ಧಾರ ನಮ್ಮೊಳಗೆ ಆದಾಗ ಅದನ್ನು ತಡೆಯುವ ಶಕ್ತಿ ಯಾರಿಗೂ ಇಲ್ಲ. ನಮ್ಮ ಮನಸ್ಸು ಏಕಾಗ್ರವಾಗಿ ನಿಂತ್ಕೊಂಡಾಗ ಅಸಾಧ್ಯವೂ ಕೂಡ ಸಾಧ್ಯವಾಗಿ ಹೋಗ್ಬಿಡುತ್ತೆ. ಮೋಟಿವೇಶನ್ ಮಾಡ್ಕೊಳ್ಬೇಕಾಗಿರೋದು ನಮ್ಮನ್ನ ನಾವು ಮಾಡ್ಕೊಳ್ತಾ ಹೋಗ್ಬೇಕು. ಯಾವುದೋ ವ್ಯಕ್ತಿ ಬಿಟ್ಟು ಹೋಗಿದ್ದಾನೆ ಅನ್ನುವ ಕೊರಗುವ ಬದಲಾಗಿ ಆತ ಬಿಟ್ಟು ಹೋಗಿದ್ದಾನೆ, ಅದೇ ಸತ್ಯ ಅನ್ನೋದನ್ನು ಒಪ್ಕೊಂಡ್ಬಿಟ್ರೆ ಮನಸ್ಸು ನಿರಾಳವಾಗತ್ತೆ. ನಾವು ಸತ್ಯವನ್ನು ಒಪ್ಕೊಳ್ಳೋದ್ರಲ್ಲಿ ತುಂಬ ನಿಧಾನ ಮಾಡ್ತೇವೆ, ಒಪ್ಕೊಳ್ಳೋದೇ ಇಲ್ಲ ಮನಸ್ಸು. ಅದನ್ನ ಎಷ್ಟು ಬಾರಿ ಯಾರೇ ಹೇಳಿದ್ರೂ ಕೂಡ ಆ ಆಲೋಚನೆ ಕೂಡ ಮಾಡೋದಿಲ್ಲ. ಯಾಕಂದ್ರೆ ನಮಗೆ ಆ ಸ್ಥಿತಿಯಲ್ಲಿ ಬದುಕುವುದು ಅರಿವಿಲ್ಲ. ಪ್ರೀತಿಯನ್ನ ಯಾವ ಮಟ್ಟಿಗೆ ಮನುಷ್ಯನನ್ನು ಹುಚ್ಚನಾಗಿಸುತ್ತೆ ಅಂದ್ರೆ ಆ ಪ್ರೀತಿ ಹೆಸರಲ್ಲಿ ನಡೆಯಬಾರದೆಲ್ಲ ನಡೆದು ಹೋಗ್ಬಿಡತ್ತ. ಅದೇ ಪ್ರೀತಿಯನ್ನ ಆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯ ಮೇಲೆ ಒಮ್ಮೆ ತೋರಿಸಿ ನೋಡಿ, ಅವಳೆಂದೂ ನಿಮ್ಮ ಕೈ ಬಿಡೋದಿಲ್ಲ, ಎಂದೂ ಅವಳು ದೂರ ಮಾಡೋದಿಲ್ಲ, ಅವಳು ಪ್ರತ್ಯಕ್ಷಳಾಗಿ ಬಂದು ಸಲಹಬೇಕು ಅನ್ನೋದಿಲ್ಲ. ನಮ್ಮೊಳಗೇ ನಿಂತು ನಮ್ಮನ್ನ ಕಾಪಾಡ್ತಾಳೆ, ಸರಿದಾರಿಯಲ್ಲಿ ನಡೆಸ್ತಾ ಹೋಗ್ತಾಳೆ, ಸರಿತಪ್ಪುಗಳನ್ನ ತಿದ್ತಾ ಹೋಗ್ತಾಳೆ. ನಿನಗೆ ಹಸಿವಾಗಿದೆ ಎಂದಾಗ ಅವಳು ದಾರಿ ತೋರಿಸ್ತಾಳೆ, ಎಲ್ಲಿ ಸಿಗುತ್ತೆ ಊಟ ಅನ್ನೋದನ್ನ. ನೀನು ಬಯಸದೇ ಇದ್ದೀಯು, ನಿನಗೆ ಎಲ್ಲವನ್ನು ಕೊಡ್ತಾ ಹೋಗ್ತಾಳೆ. ಆ ಜಗನ್ಮಾತೆಯ ಪ್ರೀತಿಯ ಮುಂದೆ ಬೇರಾರ ಪ್ರೀತಿಯೂ ಕೂಡ ಲೆಕ್ಕಕ್ಕಿರೋದೇ ಇಲ್ಲ. ಅಗಣಿತವಾದ ಪ್ರೀತಿ ಬೇಕು, ಆ ನೆಮ್ಮದಿ ಬೇಕು ಅನ್ನುವಾಗ ನಾವು ನಂಬುವ ಭಗವಂತನನ್ನ ನಾವು ಪ್ರೀತಿ ತೋರಿಸ್ತಾ ಹೋಗ್ಬೇಕು. ಮನುಷ್ಯರಿಗೆ ತೋರುವ ಪ್ರೀತಿ, ಮನುಷ್ಯರಿಗೆ ತೋರುವಂತಹ ವಿಶ್ವಾಸ ಎಲ್ಲವೂ ಒಂದಲ್ಲ ಒಂದು ದಿನ ನಮಗೆ ನೋವನ್ನು ಮಾಡುತ್ತೆ. ಆ ಭಗವಂತನಿಗೆ ನಾವು ತೋರುವಂತಹ ಪ್ರೀತಿಯಾಗಲಿ, ಆ ವಿಶ್ವಾಸವಾಗಲಿ, ಆ ನಂಬಿಕೆಯಾಗಲಿ ಎಂದೂ ಕೂಡ ನಾಶವಾಗೋದಿಲ್ಲ. ಅದು ನಮ್ಮ ಎಲ್ಲ ಜನ್ಮಗಳಿಗೂ ಕೂಡ ಅದು ಮುಂದುವರಿಯುತ್ತೆ. ನಾವು ಮರೆತರೂ ಕೂಡ ಭಗವಂತ ನಮ್ಮನ್ನು ಮರೆಯೋದಿಲ್ಲ, ನಮ್ಮ ಹಿಂದೆ ಕಾಪಾಡ್ತಾನೆ ಬಂದು. ಪ್ರತಿ ಹೆಜ್ಜೆಯಲ್ಲೂ ನಿಂತು ನಡೆಸ್ತಾನೆ, ಪ್ರತಿ ಕ್ಷಣ ನಮ್ಮನ್ನ ಪಾಲಿಸ್ತಾನೆ. ಯಾಕೆ? ನಾವು ಅವನ ಮೇಲಿಟ್ಟಿರುವಂತಹ ನಂಬಿಕೆ. ಮತ್ತೊಂದು ಜನ್ಮದಲ್ಲಿ ನಾವು ಅವನ ಸ್ಮರಣೆ ಮಾಡ್ತೀವೋ ಮಾಡೋದಿಲ್ವೋ ನಮಗೆ ಗೊತ್ತಿಲ್ಲ. ಆದರೆ ಹೇಳಬೇಕಾಗಿರೋದೇನು, ನಾನು ಬದುಕಿರುವವರೆಗೂ ನನ್ನೆಲ್ಲ ಜನ್ಮಗಳಲ್ಲೂ ನಿನ್ನ ನಾಮಸ್ಮರಣೆ ಮಾಡುವ ಅವಕಾಶ ಕೊಡು ನನಗೆ, ನೀನು ಬೆಂಗಾವಲಾಗಿ ನಿಂತು ಕಾಪಾಡು ನನ್ನನ್ನು ಅನ್ನುವ ಆ ಭಾವನೆ ತಗೊಂಬಂದ್ಬಿಟ್ರೆ ಬದಲಾಗೋದು ನಮ್ಮ ಬದುಕು. ಎಷ್ಟೇ ಸಂಪಾದನೆ ಮಾಡಿದ್ರು, ಎಷ್ಟೇ ಯಶಸ್ಸನ್ನ ಕೀರ್ತಿಯನ್ನ ಪಡೆದ್ರು, ಒಂದಲ್ಲ ಒಂದು ದಿನ ಆ ಮೃತ್ಯು ಪಾಶಕ್ಕೆ ಸಿಕ್ಕಾಕೊಂಡಾಗ ಕ್ಷಣ ಮಾತ್ರದಲ್ಲಿ ಎಲ್ಲವೂ ಹೊರಟೋಗ್ಬಿಡುತ್ತೆ. ನಾವು ಪ್ರೀತಿಸಿದಂತಹ ವ್ಯಕ್ತಿಗಳು ನಮ್ಮನ್ನ ಆ ಕ್ಷಣದವರೆಗೂ ನಮಗೆ ಹಲವಾರು ಹೆಸರುಗಳಿಂದ ಕರೀಬೋದು. ಒಮ್ಮೆ ಶರೀರದಿಂದ ಆ ಭಗವತಿಯ ಸ್ವರೂಪಳ ಆತ್ಮ ಹೊರಟು ಹೋದ್ಮೇಲೆ ಆ ಶವವಾಗಿ ಹೋಗುತ್ತೆ. ಬರೋರೆಲ್ಲರೂ ಕೇಳೋದು, ಇಷ್ಟು ದಿವಸ ಬದುಕಿದ್ರು ಇನ್ನೊಂದು ಸ್ವಲ್ಪ ಹೊತ್ತು ಇಡಿ ಅಂತ ಅಲ್ಲ, ಯಾವಾಗ ತೆಗಿತೀರಿ ಅದನ್ನ, ಯಾವಾಗ ಎತ್ತಾರೆ ಬಾಡಿನ.
ನಿನಗೆ ಎಲ್ಲ ಹೆಸರಿಂದ ಏನೇನೋ ಕರೆದವರು ಕೊನೆ ಕರೆಯೋದು ಆ ಬಾಡಿನ ಯಾವಾಗ ತೆಗೆಯೋದು ಅನ್ನೋದು. ಆ ಸುಖ ಸಂಪತ್ತಿಗೆ ಎಷ್ಟು ಒದ್ದಾಡ್ತೀವಿ ಅಂದರೆ, ಕೆಲವರಿಗೆ ಕೆಟ್ಟವ್ರಾಗ್ತೀವಿ, ಕೆಲವ್ರಿಗೆ ಒಳ್ಳೆಯವರಾಗ್ತೀವಿ, ಬದುಕನ್ನ ವಿಚಿತ್ರ ಮಾಡ್ಕೊಂಡು ಬದುಕ್ತೀವಿ, ಜಗಳ ಮಾಡ್ತೀವಿ, ಕಿತ್ತಾಡ್ತೀವಿ. ಒಂದಲ್ಲ ಒಂದು ದಿನ ಹೋಗೋ ಈ ಶರೀರವನ್ನು ನಂಬಿಕೊಂಡು ಆ ಭಗವತಿಯನ್ನ ಮರೆತು ಬೇರೆಲ್ಲವನ್ನು ಮಾಡ್ತಾ ಹೋಗ್ತೇವೆ. ಆದರೂ ಕೂಡ ಅವಳು ನಮ್ಮನ್ನು ದೂರ ಮಾಡೋದೇ ಇಲ್ಲ. ಆತ್ಮ ಬಿಟ್ಟ ನಂತರವೂ ಕೂಡ ಆ ಜಗನ್ಮಾತೆ ನಮ್ಮನ್ನು ರಕ್ಷಿಸ್ತಾನೆ ಇರ್ತಾಳೆ. ಮತ್ತೊಂದು ರೂಪಕ್ಕೆ ಹೋಗೋವರೆಗೂ, ಮತ್ತೊಂದು ಆ ಶರೀರವನ್ನು ಸೇರೋವರೆಗೂ ನಮ್ಮನ್ನು ಪಾಲಿಸ್ತಾ ಇರ್ತಾಳೆ. ಅದು ಆ ಭಗವತಿಯ ಪ್ರೀತಿ. ನಾವು ಅವಳನ್ನು ನೆನೆಸ್ಕೊಳ್ದೇ ಇದ್ರೂ ಕೂಡ ನಮ್ಮ ಆತ್ಮ ಪ್ರತಿಕ್ಷಣ ನಮ್ಮ ಉಸಿರಾಟದಲ್ಲಿ ಅವಳ ಹೆಸರನ್ನ ಜಪಿಸ್ತಾನೆ ಇರುತ್ತೆ. ಕರ್ಮಗಳನ್ನ ನಾಶ ಮಾಡಿಕೊಳ್ಬೇಕು. ಯಾಕೆ? ಅವಳ ನಾಮಸ್ಮರಣೆ, ಅವಳ ಚಿಂತನೆ. ಅಗಣಿತ ಪುಣ್ಯ, ಎಲ್ಲೂ ಸಿಗದಷ್ಟು ಪುಣ್ಯಗಳು ಸಿಗಬೇಕು ಅನ್ನುವಾಗ ಜಗನ್ಮಾತೆಯನ್ನ ಸ್ಮರಣೆ ಮಾಡ್ಕೊಳ್ಬೇಕು. ಅತ್ಯಂತ ದುರ್ಲಭ. ಯಾರಿಗೂ ಕೂಡ ಅವಳ ಹೆಸರನ್ನ ಹೇಳುವಂತಹ ಪ್ರೇರಣೆ ಕೂಡ ಯಾರಿಗೂ ಆಗೋದಿಲ್ಲ. ಯಾರು ಅವಳ ಉಪಾಸಕರು ತುಂಬಾ ಕಡಿಮೆ. ಯಾಕಂದ್ರೆ ಅವಳ ಒಂದು ನಾಮಸ್ಮರಣೆ ಮಾಡಿದರೆ ಅದು ಕೋಟಿ ಕೋಟಿ ಜಪ ಮಾಡಿದ ಫಲವನ್ನ ಕೊಡ್ತಾ ಹೋಗುತ್ತೆ. ಆ ಮಹಾ ತ್ರಿಪುರ ಸುಂದರಿಯನ್ನ, ಆ ಅನ್ನಪೂರ್ಣೇಶ್ವರಿಯನ್ನ, ಆ ಜಗನ್ಮಾತೆಯನ್ನ ನಾವು ಸ್ಮರಿಸ್ತಾ ಹೋದಾಗ, ಅವಳಲ್ಲಿ ದೃಢವಾದ ವಿಶ್ವಾಸ, ಪ್ರೀತಿಯನ್ನು ಇಟ್ಕೊಂಡಾಗ ನಮ್ಮ ಬದುಕು ಬದಲಾಗ್ತಾ ಹೋಗುತ್ತೆ. ಶ್ರೀಮಾತ್ರೇ ನಮಃ.